ಬಾಡಿಗೆ ಹಣ ಕೇಳಲು ಹೋದ ಮಾಲೀಕನ ಮೇಲೆ ಹಲ್ಲೆ, ಸೌಟಿನಿಂದ ಎದೆಗೆ ಹೊಡೆದ ಮಹಿಳೆ. ಹೌದು, ಕುಷ್ಟಗಿಯ ಪೊಲೀಸ್ ಠಾಣೆಯ ಮುಂದೆಯೇ ಇಂಥದ್ದೊಂದು ಘಟನೆ ನಡೆದಿದೆ. ಬಾಕಿ ಇರುವ ಬಾಡಿಗೆ ಹಣವನ್ನು ಕೇಳಲು ಹೋದ ಜಾಗದ ಮಾಲೀಕನ ಮೇಲೆ ಹೋಟೆಲ್ ನಡೆಸುತ್ತಿದ್ದ ಮಹಿಳೆ ಮತ್ತು ಆಕೆಯ ಕೆಲಸಗಾರರು ಸೇರಿ ಹಲ್ಲೆ ನಡೆಸಿದ್ದಾರೆ. ಕುಷ್ಟಗಿಯ ಪೊಲೀಸ್ ಠಾಣೆಯ ಎದುರಿಗಿರುವ SLV ಹೋಟೆಲ್ನಲ್ಲಿ ಈ ಘಟನೆ ನಡೆದಿದೆ. ಕುಷ್ಟಗಿಯ ನಿವಾಸಿ ಅಡವಾಚಾರ್ ಎಂಬುವರು ತಮ್ಮ ಜಾಗೆಯನ್ನು 8 ತಿಂಗಳ ಹಿಂದೆ ಗೀತಾ ಬಸರಿಕಟ್ಟಿ ಎಂಬುವರಿಗೆ ಹೋಟೆಲ್ ನಡೆಸಲು ಬಾಡಿಗೆಗೆ ನೀಡಿದ್ದರು. ಕಳೆದ 2 ತಿಂಗಳಿನಿಂದ ಬಾಡಿಗೆ ಹಣ ಪಾವತಿಯಾಗದ ಕಾರಣ ಅಡವಾಚಾರ್ ಅವರು ಹಣ ಕೇಳಲು ಹೋಟೆಲ್ಗೆ ತೆರಳಿದ್ದರು. ಈ ವೇಳೆ ಮಾಲೀಕ ಅಡವಾಚಾರ್ ಹಾಗೂ ಗೀತಾ ನಡುವೆ ವಾಗ್ವಾದ ನಡೆದಿದೆ. ಮಾತಿಗೆ ಮಾತು ಬೆಳೆದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದಾಗ ಗೀತಾ ಹಾಗೂ ಅಲ್ಲಿನ ಇಬ್ಬರು ಕೆಲಸಗಾರರು ಅಡವಾಚಾರ್ ಮೇಲೆ ಮುಗಿಬಿದ್ದಿದ್ದಾರೆ. ವಾಗ್ವಾದದ ನಡುವೆ ಗೀತಾ ಅವರು ಹೋಟೆಲ್ನಲ್ಲಿದ್ದ ಸೌಟಿನಿಂದ ಅಡವಾಚಾರ್ ಅವರ ಎದೆಗೆ ಹೊಡೆದು ಗಾಯಗೊಳಿಸಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಧಾವಿಸಿದ ಅಡವಾಚಾರ್ ಅವರ ಮಗ ವಾದಿರಾಜ್ ಗಾಯಗೊಂಡಿದ್ದ ತಂದೆಯನ್ನು ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಅಡವಾಚಾರ್ ಅವರ ಹೇಳಿಕೆಯನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಹೋಟೆಲ್ನ ಗೀತಾ ಬಸರಿಕಟ್ಟಿ ಹಾಗೂ ಇಬ್ಬರು ಕೆಲಸಗಾರರ ವಿರುದ್ಧ ಕುಷ್ಟಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿದಿದೆ.